ಬಂದಿರ್ತಾನೆ. ಮೋಕ್ಷ ಅಂದ್ರೆ ಬಿಡುಗಡೆ. ಮೋಕ್ಷ ಅಂದ್ರೆ ಎಲ್ಲೂ ಸಿಗುವಂಥದ್ದಲ್ಲ. ಮೋಕ್ಷ ಬಿಡುಗಡೆ. ಯಾವುದರಿಂದ ಬಿಡುಗಡೆ ಅಂದ್ರೆ ದುಃಖದಿಂದ ಬಿಡುಗಡೆ. ನೀವು 24 ಗಂಟೆಯೂ ಕೂಡ ಆನಂದವಾಗಿ ಇರ್ತೀರಿ ಅಂದ್ರೆ ಮೋಕ್ಷ ನೀವು ಪಡ್ಕೊಂಡಿದ್ದೀರಿ ಅಂತ ಅರ್ಥ. ನಿಮಗೆ ಯಾವುದೇ ತರದ್ದು ಕಿರಿಕಿರಿ ಇಲ್ಲ, ನಿಮಗೆ ಯಾವುದೇ ಕಿರಿಕಿರಿ ನೀವು ತಗೊಳ್ತಾ ಇಲ್ಲ, ನಿಮಗೆ ಯಾವುದೇ ಮಾನಸಿಕ ಕ್ಲೇಶಗಳಿಲ್ಲ, ನಿಮಗೆ ಯಾವುದೇ ದೊಡ್ಡ ಆಸೆಗಳಿಲ್ಲ. ಆಸೆ ಇದೆ, ದೇವರನ್ನು ಕಾಣುವಂತಹ ಆಸೆ. ನಮಗೆ ಕಾಮ ಇದೆ. ಕಾಮ ಎಂತಾದು? ದೇವರನ್ನು ಕಾಣಬೇಕು, ಸಜ್ಜನರ ಹಾಗೆ ನಾವು ಬದುಕಬೇಕು ಅಂತ ಹೇಳುವಂತಹ ಕಾಮನೆ ನಮ್ಮಲ್ಲಿರಲಿ, ಅದು ಒಳ್ಳೇದು. ಅರ್ಥ ಸಂಪತ್ತಿ ಗಳಿಸ್ಬೇಕು, ಹೌದು, ಅರ್ಥ ಸಂಪತ್ತಿ ಗಳಿಸ್ಬೇಕು. ಯಾಕೆ? ಭಗವಂತನಿಗೆ ಕೊಡ್ಲಿಕ್ಕೆ ನಾವು ಗಳಿಸ್ಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಅದು ಕಾಮನೆ ಇರಲಿ, ಅದು ಒಳ್ಳೇದು. ಧರ್ಮಾರ್ಥ ಹೌದಾ? ಈ ರೀತಿಯಾದಂತಹ ಜಲಸಿ ಬೇಕು. ಯಾಕೆ ಬೇಕು? ಒಬ್ಬ ಭಾರಿ ಅವನು ಜಪ ಮಾಡ್ತಿದ್ದಾನೆ, ನಾವು ಹಾಗೆ ಮಾಡೋಣ ಅಂತ ಹೇಳಿ ಹೋಗ್ಬೇಕು. ನಮ್ಮ ಗುರುಗಳೆಲ್ಲ ಅಷ್ಟು ಮಾಡ್ತಿದ್ರು, ನಾವೇನು ಮಾಡ್ತಿಲ್ಲ ಅಂತ ಹೇಳಿ ನಾವು ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಗುರುಗಳು 90 ವರ್ಷ ಆರಾಮಾಗಿ ಕೂತ್ಕೊಳ್ತಿದ್ರು, 3-4 ಗಂಟೆ ಕೂತ್ಕೊಳ್ತಿದ್ರು. ಆಶ್ಚರ್ಯ ಆಗ್ತಿತ್ತು ನಮಗೆ, ಇವರು 3-4 ಗಂಟೆ ಕೂತ್ಕೊಂಡ್ಬಿಟ್ಟಿದಾರಲ್ಲ, ಇದು ಹೇಗೆ? ಹೇಗೆ? ಅದು ಏನಂದ್ರೆ ಒಳಗಿನ ಅಂತಃಸತ್ವ, ಅದು ಕೂಡಿಸುತ್ತೆ. ಅದು ಅಂತಃಸತ್ವ ಕೂಡಿಸೋದು, ಕೂತ್ಕೋಲಿಕ್ಕೆ ಆಗುದಿಲ್ಲ. ಹೀಗೆ ಅದು ಅಂತಃಸತ್ವ ಕೂಡಿಸುತ್ತೆ, ಆ ಶಕ್ತಿ ಕೂಡಿಸುತ್ತೆ. ಅದಕ್ಕಾಗಿ ಇವೆಲ್ಲ ನಾವು ನೋಡಿದಾಗ ಇವ್ರು ಹಾಗೆ ಮಾಡಿದ್ರೆ ನಾವು ಮಾಡ್ಬೋದಲ್ಲ. ಈಗ ನೋಡ್ತಿದ್ದೇವೆ ನಾವು ನಮ್ಮ ದೇಶದ ಪ್ರಧಾನಿಯನ್ನ 75 ವರ್ಷ ಆದ್ರೂ ಅಷ್ಟೆಲ್ಲ ದೇಶ ತಿರುಗ್ತಿದ್ದಾರೆ, ಹೋಗ್ತಿದ್ದಾರೆ, ಇಷ್ಟ ದೇಶದೆಲ್ಲ ಮಾಡ್ತಿದ್ದಾರೆ ಅಂದಾಗ ಅದನ್ನು ನಾವೆಲ್ಲ ಕಲಿಬೇಕಾಗುತ್ತೆ. ನಾವು ಇನ್ನೂ ಇದ್ದೇವೆ, ಹೋಗುದಿಲ್ಲ ಅಂತ ಹೇಳೋದು. ವಯಸ್ಸು ಅಂತ ಹೇಳೋದು ಒಂದು ನಂಬರ್ ಮಾತ್ರ. ಅದು ನಮ್ಮ ಶಾಸ್ತ್ರದಲ್ಲಿ ಹೇಳೋದು 100 ವರ್ಷ. ಶತಂ ಜೀವೇ ಶರ್ಧೋ ವರ್ಧಮಾನಃ, 100 ವರ್ಷ ಕಾಲ ಸುಖವಾಗಿ ಬಾಳಬೇಕು. ಆ ಉದ್ದೇಶಕ್ಕೆ ನಾವು ಬದುಕ್ತೇವೆ.